ಇದನ್ನ ಯಾವ ರೀತಿ ವರ್ಣಿಸ್ಬೇಕಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಅವರೇ ವಾಲಂಟಿಯರ್ ಬಂದು ನನ್ನ ಪರಿಸರ ಕಾಳಜಿಯ ಮೆಚ್ಚಿ ಎಲ್ಲರೂ ಬಂದು ಅದೇ ತರ ನನಗೂ ಸಹ ಗಿಡ ನೆಟ್ಟು ಶುಭ ಹಾರೈಸಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವ್ರಿಗೂ ಸಹ ತಾಯಿ ರಾಜರಾಜೇಶ್ವರಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರ್ಲಿಂದ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ. ಪರಿಸರ ಬಗ್ಗೆ ಯಾಕೆಂದ್ರೆ ಇವಾಗ ಪರಿಸರ ಇದ್ರೆ ನಾವು ಅನ್ನೋ ಒಂದು ತಿಳುವಳಿಕೆ ಬಂದ್ರೆ ಸಾಕು. ಇದಕ್ಕೆ ಪ್ರೇರಣೆ ನಮಗೆ ಸಾಲುಮರದ ತಿಮ್ಮಕ್ಕ ಅಂತ ಹೇಳ್ಬೋದು. ಹಾಗೂ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ಪರಿಸರ ಇದ್ರೇನೆ ನಾವು. ಹಾಗಾಗಿ ಪ್ರತಿಯೊಬ್ಬರು ಅವರ ಹುಟ್ಟುಹಬ್ಬವನ್ನ ಗಿಡ ನೆಡುವುದರ ಮುಖಾಂತರ, ಗಿಡ ನೆಡೋದು ಮುಖ್ಯ ಅಲ್ಲ, ಆ ಗಿಡನ ಪೋಷಿಸಿ ದೊಡ್ಡದಾಗಿ ಮಾಡ್ಬೇಕು. ಗಿಡ ಎಷ್ಟು ಬೇಕಾದ್ರೂ ನೆಡ್ಬೋದು. ನಾವು ಗಿಡ ನೆಡೋದು ಅಕಸ್ಮಾತ್ ಅದು ಹೋದ್ರೂ ತಿರ್ಗಾ ಗಿಡ ಹಾಕಿ ನಾವು ಬೆಳೆಸ್ತೀವಿ. ಇಲ್ಲಿವರೆಗೂ 1153ನೇ ಗಿಡ ಇವತ್ತು. ಅಷ್ಟು ಗಿಡ ನಾನು ಪೋಷಿಸಿ ತುಂಬಾ ಉದ್ದವಾಗಿ ಬೆಳೆದಿದ್ದಾವೆ, ಚೆನ್ನಾಗಿದ್ದಾವೆ. ಆ ಗಿಡ ನೋಡಿದ್ರೆ ಅವ್ರ ಹೆಸರಲ್ಲಿ ಬೆಳೆದಿರೋದು ನೋಡಿದ್ರೆ ರೋಡ್ ಹೋಗ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. 100ಕ್ಕೆ 100 ಭಾಗ ಹಸಿರು ಯಾವತ್ತೂ ಇಲ್ಲ, ಮನುಷ್ಯನ ಉಸಿರು ಅವತ್ತು ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ದಯಮಾಡಿ ಎಲ್ಲರೂ ಶುಭ ಕಾರ್ಯಗಳಲ್ಲಿ ಯಾವುದೇ ಆಗಿರಲಿ ಅದು, ಆ ಶುಭ ಕಾರ್ಯ ಹೆಸರಿನಲ್ಲಿ ಗಿಡ ನೆಟ್ಟು ಗಿಡನ ಬೆಳೆಸಿ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಪರಿಸರ ಪ್ರೇಮಿ ರಾಜು BH. ರಾಜೀವ್ ಗೌಡ್ರು ನಮ್ಮ ಸ್ನೇಹಿತರು, ಗೌಡ್ರು ಸೇನೆ ಅಧ್ಯಕ್ಷರು. ನಮ್ಮ RR ನಗರದಲ್ಲಿ ಸ್ನೇಹಿತರು ಬೆಳಗನೆ ಇದ್ದಿದ್ದೆ. ಪ್ರತಿಯೊಬ್ಬರಿಗೂ ಬರ್ತಡೇ ಅಂದ್ರೆ ಸ್ನೇಹಿತರು ಇದಕ್ಕೆ ಗಿಡ ನೆಡೋದು ಮುಖಾಂತರ ಎಲ್ಲಾರ್ಗು ಬರ್ತಡೇ ಆಚರಿಸ್ಕೊಂಡು ಪ್ರತಿಯೊಬ್ಬರ ಸ್ನೇಹಿತರುಗಳಿಗೂ ಗಿಡ ನೆಡ್ತಾರೆ. ಒಂದು RR ನಗರದಲ್ಲಿ ಒಳ್ಳೆ ಇದು ಹೆಸರು ಮಾಡಿದ್ದಾರೆ. BH ರಾಜು ಗೌಡ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಸಾಲಲ್ಲ. ಯಾಕೆಂದ್ರೆ BH ರಾಜುಗೌಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವಾರ್ಡಲ್ಲಿ, ರಾಜರಾಜೇಶ್ವರಿ ವಾರ್ಡಲ್ಲಿ ಸುಮಾರು ಎಷ್ಟು ಪಾರ್ಕ್ಗಳಿದೆ, ಆ ಪಾರ್ಕಲ್ಲೆಲ್ಲ ಗಿಡಗಳನ್ನ ನೆಟ್ಟಿ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬ ವ್ಯಕ್ತಿಗೂ ಬಡವ ಬಲ್ಲಿದ ಮೇಲು ಕೇಳು ಇಲ್ಲದೆ ಅವರ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ಬರ್ತ್ಡೇಗೋಸ್ಕರ ಕೇಕ್ ಕಟ್ ಮಾಡೋದನ್ನ ನಿಲ್ಲಿಸಿ ಆಡಂಬರವಾಗಿ ಆಚರಣೆ ಮಾಡೋದನ್ನ ಬಿಟ್ಟು ಒಂದು ಪರಿಸರ ಪ್ರೇಮಿಯಾಗಿ ಪರಿಸರ ಉಳಿಸೋಕ್ಕೋಸ್ಕರ ಪ್ರತಿಯೊಬ್ಬರು ಜನ್ಮ ದಿನಾಂಕದಂತೂ ಕರೆದು ಅವರೇ ಉಂಡಿ ತೋಡಿ ಅವ್ರು ಸಹ ಅವ್ರ ಕಡೆ ಎಲ್ಲ ತುಂಬ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಗೆಳೆಯರು ಸೇರಿ ಆ ದಿನ ಗಿಡ ನೆಟ್ಟು ಹುಟ್ಟುಹಬ್ಬನ ಆಚರಣೆ ಮಾಡೋದು ತುಂಬ ಒಂಥರ ಬಹಳ ಹೆಮ್ಮೆಯ ವಿಚಾರ. ಹಾಗಾಗಿ BH ರಾಜು ಬಗ್ಗೆ ಆ ಸಮಾಜ ಸೇವೆ ಇರ್ಬೋದು, ಅವರು ಏನೇ ಒಂದು ಕಷ್ಟ ಅಂದ್ರೂ ಯಾವುದೇ ಗೆಳೆಯರಿಗೋಸ್ಕರ ಯಾವುದೇ ಒತ್ತಲ್ಲಾದ್ರೂ ಎದ್ದು ಬರ್ತಾರೆ. ಹಾಗಾಗಿ ಒಂಥರ ಭಾವನಾತ್ಮಕ ಜೀವಿ ಅಯ್ಯಪ್ಪ. ಅಯ್ಯಪ್ಪನ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಈ ದಿನ ಅವರು 48ನೇ ವರ್ಷದ ಜನ್ಮದಿನವನ್ನು ಆಚರಿಸ್ಕೊಳ್ತಾರ ಪ್ರಯುಕ್ತ ಆ ರಾಜರಾಜೇಶ್ವರ ಗೆಳೆಯರು ಪ್ರತಿಯೊಬ್ಬರು ಗೆಳೆಯರು ತುಂಬಾ ದೂರದಿಂದ ಎಲ್ಲರೂ ಬಂದು ಅವ್ರಿಗೆ ವಿಶ್ ಮಾಡ್ತಿದ್ದಾರೆ. ನೀವೇ ನೋಡಿದ್ರಿ, ತುಂಬಾ ಖುಷಿಯ ವಿಚಾರ. ನಮ್ಮ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ, ಸ್ನೇಹಿತರ ಪರವಾಗಿ, ಹಾಗೆ ನಮ್ಮ ಗೂಳಿಗೌಡರು, ನಮ್ಮ ರಾಮಚಂದ್ರಣ್ಣ, ಪ್ರತಿಯೊಬ್ಬರು ಗೆಳೆಯರು, ಮಹೇಶ್ ಗೌಡ್ರು, ನಮ್ಮ ರಘುನಾಥ್ ರೆಡ್ಡಿ ಅವರು, ನಮ್ಮ ನಾಗಣ್ಣ, ಬಂಗಾರಪ್ಪ ನಾಗಣ್ಣ, ಮಹೇಶ್ ಗೌಡ್ರು, ನಮ್ಮ ಇವರು ನಮ್ಮ ಗಬ್ಬಲ್ ಅಂಬರೀಷ್ ಅವರ ಆತ್ಮೀಯರು, ಹಾಗೆ ಅವರ ಅಭಿಮಾನಿ. ಹಾಗಾಗಿ ಇವರು ಕುಮಾರ್ ಅವರು, ಪವನ್ ಅವರು, ಮಂಜು ಅವರು, ರಮೇಶ್, ತುಂಬಾ ಜನ ಇದ್ದಾರೆ. ಹೇಳ್ತಾ ಹೋದ್ರೆ ಸಾಲಿದೆ ಹೆಸರುಗಳು. ಹಾಗಾಗಿ ಅವರೆಲ್ಲರ ಕಡೆ ಪರವಾಗಿ ಈ ದಿನ BH ರಾಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ದೇವರು ರಾಜರಾಜೇಶ್ವರಿ, ಚಾಮುಂಡೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಕಲಕೋಟಿ ದೇವರುಗಳ ಆಶೀರ್ವಾದ ಅವ್ರ ಮೇಲಿದೆ ಅಂತ ನಾನು ಕೇಳ್ಕೊತೀನಿ. ಸರಿ ಸರ್, ನಮ್ಮ ಹೆಸರು? ನನ್ನ ಹೆಸರು ಚಂದ್ರಗೌಡ ಅಂತ. ಸೊ ನಾವು ರಾಜರಾಜೇಶ್ವರ. ಅಖಿಲ ಕರ್ನಾಟಕ ನ್ಯಾಯ ನೀತಿ ಧರ್ಮ ಅಂಬಿ ಸೇನಾ ಸಮಿತಿ ವತಿಯಿಂದ ನಮ್ಮ ಪರಿಸರ ಪ್ರೇಮಿ ಅಂತ ಹೆಸರುವಾಸಿಯಾಗಿರುವ ನಮ್ಮ ರಾಜುಗೌಡರಿಗೆ ಜನ್ಮದಿನ ಶುಭಾಶಯ ಕೋರ್ತಾ ಇದೀವಿ. ತಾಯಿ ರಾಜೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ನಮ್ಮ RR ನಗರದಲ್ಲಿ ಒಂದು ಹಸಿರು ನಾಡು ಬೆಳೆಯಲಿ, ಆ ಶಕ್ತಿ ನಮ್ಮ ರಾಜನ ಕೊಡ್ಲಿ ಅಂತ ಕೇಳ್ಕೊತಾ ಎಲ್ಲರಿಗೂ ಹೊಸದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ ಬಂದಿರುವಂತ ಎಲ್ಲ ಸದಸ್ಯರಿಗೂ ನಮ್ಮ ಅಂಬರೀಷನ ಅಭಿಮಾನಿಗಳು ಹಾಗೂ ಗೌಡ್ರ ಸೇನಾ ಸಮಿತಿಯಿಂದ ಶುಭಾಶಯಗಳು. ಇಂದು ನಮ್ಮೆಲ್ಲರ ಪ್ರೀತಿಯ ರಾಜು ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 1000 ಮರಗಳನ್ನ ನೆಟ್ಟಿ 1000 ಸರದಾರ ಅನ್ನೋ ಬಿರುದಾಂಕಿತರಾಗಿ ಇವತ್ತು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ನಮ್ಮ ನ್ಯಾಯ ನೀತಿ ಧರ್ಮ ಅಂಬಿ ಸೇನಾ ಸಮಿತಿಯ ಸದಸ್ಯರು ಹಾಗೂ ಗೌಡ್ರ ಸೇನೆಯ ಸದಸ್ಯರೆಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಅವರಿಗೆ ಶುಭ ಹಾರೈಸಿದ್ದಾರೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಮುಂದೆ 1000 ಮರ, 1,00,000 ಮರ ನೆಟ್ಟಿ ಬೆಂಗಳೂರಿನ ಹಸಿರನ್ನಾಗಿಸಿ ಹಸಿರು ನಾಡು
ಅನ್ನೋದು ಒಂದು ಬೆಂಗಳೂರಿಗೆ ಹೆಸರಾಗ್ಬೇಕು. ಹಂಗಾಗಿ ಅವರು ಸಾಲು ಮರದ ತಿಮ್ಮಕ್ಕ ಹೆಂಗಿದ್ರು ಹಂಗೆ ಸಾಲು ಮರದ ರಾಜಣ್ಣ ಅನ್ನೋ ಒಂದು ಹೆಸರು ಕರ್ನಾಟಕದಾದ್ಯಂತ ಪಸರಿಸಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯ ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ನಮ್ಮ ನಾಡಿನ ರೈತರು ಹೊಸ ಫಸಲನ್ನ ಬೆಳೀತಾ ಇದಾರೆ. ಸಂಕ್ರಾಂತಿ ನಮಗೆ ಹೊಸ ವರ್ಷ. ಈ ಕ್ಯಾಲೆಂಡರ್ ಮುಖಾಂತರ 1ನೇ ತಾರೀಕು ಹೊಸ ವರ್ಷ ಆದ್ರೂ ನಮ್ಗೆ ರೈತರು ಬೆಳೆದಂತ ಫಸಲನ್ನ ಅದನ್ನ ಒಕ್ಕಣೆ ಮಾಡಿ ಆ ಕಂಡಲ್ಲಿ ಹಾಕಿ ಎಲ್ರಿಗೂ ನಾನಾ ಜನ ಕಂತಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬರ್ಡೇಗೆ ನಾವು ಗಿಡ ನೆಡೋದ್ರ ಮೂಲಕ ಅವರ ಬರ್ಡೇನ ಆಚರಣೆ ಮಾಡ್ತಾ ಇದೀವಿ ಎಲ್ಲ ಸ್ನೇಹಿತರು ಸೇರ್ಕೊಂಡು. ಆದ್ರೆ 1100 ಚಿಲ್ಲರೆ ಗಿಡಗಳನ್ನಿಟ್ಟು 152 ಗಿಡಗಳನ್ನಿಟ್ಟವರು ಎಲ್ಲ ಸ್ನೇಹಿತರು ಮತ್ತೆ ನಮ್ಮ ರಾಜರಾಜೇಶ್ ನಗರದ ಎಲ್ಲ ಫ್ರೆಂಡ್ಸ್ ಮತ್ತೆ ಬರ್ಡೇನಲ್ಲಿ ಎಲ್ಲರಿಗೂ ಒಂದೊಂದು ಗಿಡ ನೆಟ್ಟು 1152 ಗಿಡಗಳನ್ನಿಟ್ಟು ಅವರು ಸಾಧನೆ ಮಾಡಿದ್ದಾರೆ. ಹಸಿರು ಕ್ರಾಂತಿನೇ ನಮ್ಮ ಏರಿಯಾದಲ್ಲಿ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಆ ಭಗವಂತ ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಅವರ ಪರವಾಗಿ ನಾನು ದೇವರಲ್ಲಿ. ನಮ್ಮ ಹೆಸರು ಕುಮಾರ್ ಗೌಡ್ರು ಅಂತ. ನಮ್ಮ ಆತ್ಮೀಯ ಗೆಳೆಯರಾದ ಪರಿಸರ ಪ್ರೇಮಿ ಅಂತಾನೆ ಹೆಸರುವಾಸಿಯಾಗಿರುವಂತ ನಮ್ಮ ರಾಜಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ತುಂಬಾ ಕಾರ್ಯಕ್ರಮ ಮಾಡ್ತಾರೆ. ಏನಪ್ಪಾ ಅಂದ್ರೆ ವಿಶೇಷವಾಗಿ ಪ್ರತಿಯೊಬ್ಬ ಗೆಳೆಯರಿಗೂ ಒಂದೊಂದು ಗಿಡ ನೆಟ್ಟಿ ಅವ್ರಿಗೆ ಅವರೇದಂತ ಒಂದು ಪ್ರಸಿದ್ಧವಾಗಿ ಮಾಡಿದ್ದಾರೆ. 1000 ಗಿಡ ನೆಟ್ಟಿದ್ದಾರೆ. 1500 1600 ಗಿಡಗಳು ನೆಟ್ಟಿ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬ ಕೋರ್ತಾ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇವತ್ತೇನು ಗೌಡ್ರ ಸೇನೆ ವತಿಯಿಂದ ಪ್ರತಿ ಹುಟ್ಟುಹಬ್ಬಕ್ಕೂ ಒಬ್ಬರು ಹುಟ್ಟುಹಬ್ಬಕ್ಕೆ ಒಂದು ಗಿಡ ನೆಡ್ತಾ ಇದ್ದೀವಿ. ಏಕೆ ಇವತ್ತು ರಾಜರಾಜೇಶ್ವರಿ ನಗರ ನಾಳೆ ದಿನ ಬೆಳಕು ಕೊಡುವಂಥ ನೆರಳು ಕೊಡುವಂಥ ಆರ್ ನಗರ ಆಗಿದೆ. ಮುಂದೇನೂ ಕೂಡ ದೊಡ್ಡ ಎಲ್ರಿಗೂ ಏನು ತೊಂದರೆ ಇಲ್ಲದಂತೆ ಒಳ್ಳೆ ಆಮ್ಲಜನಕವಾಗಿ ಪರಿಯುತ್ತದೆ. ಹೀಗಾಗಿ ರಾಜಣ್ಣವ್ರಿಗೆ ಹಾಗೂ ಅವ್ರ ತಂಡದವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ರಾಜೇಶಣ್ಣ ಎಲ್ಲ ಬಂದಿದ್ದಾರೆ, ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ನನ್ನ ಕಡೆಯಿಂದ. ಈ ವಿಷಯ ತುಂಬ ಚಿಕ್ಕವನು ಅಣ್ಣನ ನೋಡ್ಕೊಂಡೆ ನಾವು ಪ್ರೇರಣೆ ಆಗಿ ತೊಗೊಂಡು ನಾವು ಪರಿಸರಕ್ಕೆ ಏನಾನ ಒಂದು ಸ್ವಲ್ಪ ಋಣ ತೀರಿಸೋಣ ಅಂತ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಪ್ರತಿದಿನ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಜನ್ಮದಿನಕ್ಕೂ ಮತ್ತು ವಿಶೇಷ ದಿನಕ್ಕೂ ಒಂದೊಂದು ಸಸಿನ ಇಟ್ಕೊಂಡು ಎಲ್ಲರಿಗೂ ಪ್ರೇರಣೆಯಾಗಿ ನಿಂತಾರೆ ನಮ್ಮ ರಾಜಣ್ಣ. ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ನಾನು ಸಾಧ್ಯವಾದಷ್ಟು ಪರಿಸರ ಋಣ ತೀರಿಸಬೇಕು ಅಂತಿದ್ದೀನಿ. ತುಂಬ ಖುಷಿಯಾಗುತ್ತೆ ಈ ಥರ ವಿಚಾರಗಳು. ಇವಾಗ ನಿಮಗೆ ಗೊತ್ತಿರೋಂಗೆ ಜನ್ಮದಿನ ಅಂದರೆ ಇವಾಗೆಲ್ಲ ಬರೀ ಆಡಂಬರ ಆಗ್ಬಿಟ್ಟಿದೆ. ಪಟಾಕಿ ಸಿಡಿಸೋದು, ಕೇಕ್ ಕಟ್ ಮಾಡೋದು. ಆದರೆ ಇಲ್ಲೊಂಥರ ವಿಭಿನ್ನವಾಗಿ ಪ್ರತಿಯೊಂದು ಜನ್ಮದಿನಕ್ಕೂ ಒಂದು ಸಸಿ ನೆಡ್ತಿರೋದು ತುಂಬ ಖುಷಿಯಾಗುತ್ತೆ. ಸೊ ಅಲ್ಟಿಮೇಟ್ಲಿ ಗಿಡ ನೆಡು, ಮರ ಮಾಡು. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಹೆಸರು ಕಾಳಪ್ಪ ಅಂತ. DH ರಾಜು ಅವರು ಸಮಾಜ ಸೇವಕರು, ಪರಿಸರ ಕಾಳಜಿಯುಳ್ಳಂತಹ ಮಹಾನ್ ವ್ಯಕ್ತಿ. ಎಲ್ಲರ ರಾಜರಾಜೇಶ್ವರಿ ನಗರ ನಿವಾಸಿಗಳ ಪ್ರತಿಯೊಬ್ಬರ ಹುಟ್ಟುಹಬ್ಬವನ್ನು ಸಸಿ ನೆಡುವ ಮುಖೇನ ಅವರು ಒಂದು ಹಬ್ಬವನ್ನು, ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಮತ್ತು ಯಾವುದೇ ಒಂದು ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ರೈತರು ಬೆಳೆದಂತಹ ಒಂದು ಕಲ್ಲಂಗಡಿ ಹಣ್ಣಿನ ಒಂದು ಕಟ್ ಮಾಡಿ ಸಿಹಿ ತಿನ್ನಿಸುವ ಮುಖೇನ ಅವರಿಗೆ ಒಂದು ದೇವರು ಆಯುಷ್ ಆರೋಗ್ಯವನ್ನು ನೀಡಲೆಂದು ಹಾರೈಸುವಂತಹ ವ್ಯಕ್ತಿ ಇಂದು ಅವರ ಹುಟ್ಟುಹಬ್ಬ. ಅವರಿಗೆ ತಾಯಿ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಸಮಸ್ತ ಜನತೆ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬವನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ರವಿ ಅಂಬ್ಳಿಕೆ ಅಂತ, ಕಿರುತೆರೆ ಧಾರಾವಾಹಿಗಳನ್ನ ನಿರ್ದೇಶಿಸ್ತಕ್ಕಂಥ ಒಬ್ಬ ನಿರ್ದೇಶಕ. ಯಾರದೇ ಸ್ನೇಹಿತರದು ಅಥವಾ ಪರಿಚಯಸ್ಥರು ಯಾರದೇ ಹುಟ್ಟುಹಬ್ಬ ಇರಲಿ, ಆ ಹುಟ್ಟುಹಬ್ಬಕ್ಕೆ ಒಂದು ಗಿಡ ನೆಟ್ಟು ಅವರಿಗೆ ಶುಭ ಕೋರುವಂಥದ್ದು ನಮ್ಮ ರಾಜಣ್ಣನ ಒಂದು ಹವ್ಯಾಸ ಅನ್ನೋ ಹೇಳೋದಕ್ಕಿಂತ ಅದು ಒಂದು ವೃತ್ತಿಯೇ ಆಗಿದೆ. ಎಲ್ಲರನ್ನು ಪ್ರೀತಿಯಿಂದ ಕಾಂತ ತಾನೇ ಗಿಡವನ್ನ ತಂದು ಹುಟ್ಟುಹಬ್ಬವನ್ನು ಆಚರಿಸಿ, ಹಣ್ಣುಗಳನ್ನ ಕತ್ತರಿಸಿ ಎಲ್ಲರಿಗೂ ತಿನ್ನಿಸಿ ಪರಿಸರ ಪ್ರೇಮವನ್ನ ಮೆರೀತಾ ಇದ್ದಾರೆ. ಈಗಾಗಲೇ 1,500ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು ಹಾಗೆ ಬಿಡೋಲ್ಲ, ಅದಕ್ಕೇನು ಪೋಷಣೆಗಳನ್ನ ಮಾಡಬೇಕು ಆ ಪೋಷಣೆಗಳನ್ನ ಮಾಡಿ ಪರಿಸರ ಪ್ರೇಮವನ್ನ ಮೆರೀತಾ ಇದ್ದಾರೆ. ಅಂತ ಒಂದು ಗಿಡ ಮರಗಳನ್ನ ಪೋಷಣೆ ಮಾಡ್ತಕ್ಕಂಥ ರಾಜಣ್ಣ
ನೂರ್ಕಾಲ ಸುಖವಾಗಿ ಬಾಳ್ಲಿ ಅಂತ ಆಶಿಸ್ತಾ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭ ಕೋರ್ತಾ ಇದ್ದೀನಿ. ಗೌಡ್ರ ಸೇನೆ ಅಧ್ಯಕ್ಷರಾದಂತ ರಾಜು ಗೌಡ್ರದು ಇವತ್ತು ಹುಟ್ಟುಹಬ್ಬ, ಇವತ್ತು ಜನವರಿ ಹೊಸ ವರ್ಷ, ಆಮೇಲೆ ಹುಟ್ಟುದ ಹಬ್ಬ, ಈ ಎರಡನ್ನೂ ಒಟ್ಟಿಗೆ ನಾವು ಆಚರಣೆ ಮಾಡ್ತಾ ಇದೀವಿ. ಹಾಗೆ ತುಂಬಾ ಸ್ನೇಹಿತರು ಬಳಗ ಹೊಂದಿರುವಂತ ರಾಜು ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ದೇವರು ಭಗವಂತ ಅವ್ರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡ್ಲಿ. ತಾಯಿ ರಾಜರಾಜೇಶ್ವರಮ್ಮ ಒಳ್ಳೆ ರೀತಿ ಒಳ್ಳೆ ಆಶೀರ್ವಾದ ಮಾಡ್ಲಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಅಂತ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಕೇಳ್ಕೊತೀನಿ. ಜನತೆಗೆ ಹಾಗೂ RR ನಗರ ನಮ್ಮ ಎಲ್ಲ ಆತ್ಮೀಯ ಗೆಳೆಯರಿಗೆ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ.